ಮತ್ತೊಂದು ಪಾದಯಾತ್ರೆಗೆ ಈಗ ವೇದಿಕೆ ಸಜ್ಜಾಗಿದೆ. ನಿನ್ನೆ ವಿಧಾನಮಂಡಲ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿದ್ದು ಬಿಜೆಪಿಯವರು ಕೂಡ ನಿನ್ನೆ ಒಂದು ವಿಧಾನಸೌಧದಿಂದ ಲೋಕಭವನದವರೆಗೆ ಕಾಲ್ನಡಿಗೆಯಲ್ಲಿ ಹೋದ್ರು, ಮನವಿಯನ್ನ ಕೊಟ್ಟರು, ವಜಾಗೊಳಿಸಬೇಕು ಅಂತ ಕೇಳಿಕೊಂಡ್ರು, ಮಧ್ಯಪ್ರವೇಶಿಸೋದಕ್ಕೆ ಆಗ್ರಹಿಸಿದ್ರು. ಇದೆಲ್ಲವೂ ಕೂಡ ರಾಜಕೀಯವಾಗಿ ನಡಿಬೇಕಾಗಿರುವಂತಹ, ಸಾಂವಿಧಾನಿಕವಾಗಿ ನಡೆಯುವಂತಹ ಪ್ರಕ್ರಿಯೆ. ಆದರೆ ಮತ್ತೊಂದು ಕಡೆಯಲ್ಲಿ ಪಾದಯಾತ್ರೆ, ಜನರ ನಡುವೆನೇ ಪಾದಯಾತ್ರೆ ಮಾಡಿ ಒಂದು ಹೋರಾಟವನ್ನು ರೂಪಿಸಿ ಜನಜಾಗೃತಿಯನ್ನು ಮೂಡಿಸಿ ಆ ಮೂಲಕವಾಗಿ ಜನಾಭಿಪ್ರಾಯವನ್ನು ರೂಪಿಸುವಂತಹ ಪ್ರಯತ್ನಕ್ಕೆ ಈಗ ಪ್ರತಿಪಕ್ಷ ಬಿಜೆಪಿ ಕೈ ಹಾಕಿದೆ. ಈ ಹಿಂದೆಯೂ ಕೂಡ ಬಿಜೆಪಿ ಪಾದಯಾತ್ರೆ ಮಾಡಿದೆ, ಜೆಡಿಎಸ್ನವರು ಪಾದಯಾತ್ರೆಯನ್ನು ಮಾಡಿದ್ದಾರೆ. ದಿವಸಗಳು ಎಷ್ಟೇ ಇರಬಹುದು, ಅದೇ ಪಾದಯಾತ್ರೆಯ ಮೇಲೆ ಪಾದಯಾತ್ರೆಗಳು ನಡೀತಾ ಇದ್ದಾವೆ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ, ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ, ಈಗ ರಾಯಚೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ. ರಾಯಚೂರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾಕೆ ಬಳ್ಳಾರಿ ಟಾರ್ಗೆಟ್ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಈ ಒಂದು ಪಾದಯಾತ್ರೆಗೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ರೂಟನ್ನು ನಾವು ಗಮನಿಸಬೇಕು. ಇವು ಬಹಳ ದೊಡ್ಡ ಮಟ್ಟದಲ್ಲಿ ವಾಲ್ಮೀಕಿ ಸಮುದಾಯದ ಬಾಹುಳ್ಯ ಇರತಕ್ಕಂತಹ ಮತಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪಾದಯಾತ್ರೆಯನ್ನು ನಡೆಸಬೇಕು. ಆ ಮೂಲಕ ಯಾವ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಹೆಚ್ಚಿನ ಬಲ ಇಲ್ವೋ ಆ ಭಾಗದಲ್ಲಿ ಬಲ ತುಂಬಬೇಕು. ಈ ನಿಟ್ಟಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ವ್ಯವಸ್ಥೆಯೊಂದನ್ನು ರೂಪಿಸ್ತಾ ಇದೆ. ಅದಕ್ಕೆ ಬೇಕಾದಂಥ ಜನಾಭಿಪ್ರಾಯ ರೂಪಿಸೋದಕ್ಕೆ ಮುಂದಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೊಂದು ಮೈತ್ರಿ ಯುದ್ಧಕ್ಕೆ ಈಗ ವೇದಿಕೆ ಸಜ್ಜಾಗ್ತಾ ಇರುವಂಥದ್ದು. ಇದು ಮೈತ್ರಿ ಯುದ್ಧ, ಇದಕ್ಕೆ ಬೇಕಾದಂತಹ ವೇದಿಕೆ ಸಜ್ಜಾಗ್ತಾ ಇದೆ. ಮುಡಾ ಮಾದರಿಯಲ್ಲೇನೆ ಈಗ ವಾಲ್ಮೀಕಿ ನಿಗಮದ ವಿರುದ್ಧ ಹೋರಾಟವನ್ನ ಮಾಡುವಂಥದ್ದು, ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣದ ವಿರುದ್ಧ ಹೋರಾಟವನ್ನು ನಡೆಸೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ವಿಶೇಷವಾಗಿ ಸೆಪ್ಟೆಂಬರ್ 1ರಿಂದ ರಾಯಚೂರಿನಿಂದ ಆರಂಭ ಆಗುತ್ತೆ ಈ ಒಂದು ಪಾದಯಾತ್ರೆ. ಅಲ್ಲಿಂದ ರಾಯಚೂರು ಜಿಲ್ಲೆಯಿಂದ ಶುರುವಾಗುವಂತಹ ಪಾದಯಾತ್ರೆ ಬಳ್ಳಾರಿವರೆಗೆ ಬಂದು ತಲುಪುತ್ತೆ. ಪಾದಯಾತ್ರೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆದರೆ ಈ ಪಾದಯಾತ್ರೆಯ ರೂಪುರೇಷೆ ಹೇಗೆ, ಯಾವ ಸ್ವರೂಪದಲ್ಲಿ ನಡೆಯುತ್ತೆ, ಇವೆಲ್ಲವನ್ನು ಕೂಡ ಗಮನಿಸಬೇಕು. ಯಾಕಂದ್ರೆ ಇದು ಬಹಳ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ನ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ಚಾಲೆಂಜಿಂಗ್ ಆಗಿರ್ತಕ್ಕಂತಹ ಪಾದಯಾತ್ರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರ ರಾಜೀನಾಮೆಯೇ ಈ ಒಂದು ಪಾದಯಾತ್ರೆಯ ಪ್ರಮುಖ ಅಜೆಂಡಾ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅನ್ನುವಂತಹ ಬಿಗಿಪಟ್ಟನ್ನು ಹಿಡಿದು ಈ ಪಾದಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ಬಹಳ ವಿಶೇಷವಾಗಿ ಅಧಿವೇಶನದ ಒಳಗಿನ ಹೋರಾಟದ ಬಳಿಕ ಇದೀಗ ಪಾದಯಾತ್ರೆಯ ಪರ್ವ ಶುರುವಾಗ್ತಾ ಇರುವಂಥದ್ದು, ಪಾದಯಾತ್ರೆಯ ಪರ್ವ ತೆರೆದುಕೊಳ್ತಾ ಇರುವಂಥದ್ದು. ಇದಕ್ಕಾಗಿ ಈ ಹೋರಾಟವನ್ನು ರೂಪಿಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆಗಾಗಿ ಪಾದಯಾತ್ರೆಯ ವ್ಯೂಹವನ್ನ ಈಗ ಮೈತ್ರಿ ನಾಯಕರು ಹೆಣೆದಿದ್ದಾರೆ. ಇದು ಬಿಜೆಪಿಯ ನೇತೃತ್ವದಲ್ಲಿ ನಡೆಯುವಂತಹ ಹೋರಾಟ. ಈ ಹಿಂದೆ ನಡೆದಿರುವಂಥದ್ದು ಜೆಡಿಎಸ್ನ ನೇತೃತ್ವದ ಪಾದಯಾತ್ರೆ. ಆದರೆ ಇದು ಮತ್ತೊಂದು ಪಾದಯಾತ್ರೆ. ಈ ಪಾದಯಾತ್ರೆ ಇದು ಬಿಜೆಪಿ ನೇತೃತ್ವದ ಪಾದಯಾತ್ರೆ. ಇಲ್ಲಿ ಮುಡಾ ಮಾದರಿಯಲ್ಲೇ ಮೈತ್ರಿ ನಾಯಕರು ಅತಿದೊಡ್ಡ ಪಾದಯಾತ್ರೆಯನ್ನ ಘೋಷಣೆ ಮಾಡಿದ್ದಾರೆ. ಇವತ್ತು ಅತಿದೊಡ್ಡ ಪಾದಯಾತ್ರೆಯನ್ನ ಘೋಷಣೆ ಮಾಡಿದ್ದಾರೆ. ಇದು ಮೂಡಾ ಪಾದಯಾತ್ರೆಗೆ ಹೋಲಿಕೆ ಮಾಡಿದರೆ ಅದಕ್ಕಿಂತಲೂ ಕೂಡ ಹೆಚ್ಚು ವಿಸ್ತೀರ್ಣದ ಪಾದಯಾತ್ರೆ ಇದು. ಯಾಕಂದ್ರೆ ಬೆಂಗಳೂರು ಟು ಮೈಸೂರು ಹೋಗಿದ್ದಂತಹ ಪಾದಯಾತ್ರೆ 120-130 ಕಿಲೋಮೀಟರ್ನ ಪಾದಯಾತ್ರೆ ಅದಾಗಿತ್ತು. ಆದರೆ ಇದು 190 ಕಿಲೋಮೀಟರ್ ವರೆಗೆ ನಡೆಯುವಂತಹ ಪಾದಯಾತ್ರೆ. ಬಿಜೆಪಿಯ ಘೋಷಣೆ ಮಾಡಿದ ಪಾದಯಾತ್ರೆಗೆ ಜೆಡಿಎಸ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಇದು ಜೋಡಿಯಾಗಿ ನಡೆಯುವಂತಹ ಪಾದಯಾತ್ರೆ ಒಂದು ಭಾಗ. ಆದರೆ ವಿಶೇಷವಾಗಿ ಈ ಜೋಡಿ ಪಾದಯಾತ್ರೆಯಲ್ಲಿ ಬಿಜೆಪಿಯ ನಾಯಕರುಗಳೇನೇ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಯಾವ ಸ್ವರೂಪದಲ್ಲಿರುತ್ತೆ ಪಾದಯಾತ್ರೆ ಅನ್ನೋದನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಸೆಪ್ಟೆಂಬರ್ 1ರಿಂದ 10ರವರೆಗೆ ನಡೆಯಲಿರುವಂತಹ ಪಾದಯಾತ್ರೆ ಇದು. ಸೆಪ್ಟೆಂಬರ್ 1ರಿಂದ 10ರವರೆಗೆ ನಡೆಯುವಂತಹ ಪಾದಯಾತ್ರೆ. ಆ ಪಾದಯಾತ್ರೆಗೆ ಬೇಕಾದ ರೂಟ್ ಮ್ಯಾಪ್ ಅನ್ನು ಈಗಾಗಲೇ ಭಾರತೀಯ ಜನತಾ ಪಕ್ಷ ರೆಡಿ ಮಾಡಿಕೊಂಡಿದೆ. ಎಲ್ಲಿಂದ ಎಲ್ಲಿ ತನಕ ಸಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನ ರೂಪಿಸಿದ್ದಾರೆ. ವಿಶೇಷವಾಗಿ ರಾಯಚೂರಿನಿಂದ ಶುರುವಾಗುತ್ತೆ. ರಾಯಚೂರು ಜಿಲ್ಲೆಯಿಂದ ಶುರುವಾಗುವಂತಹ ಈ ಪಾದಯಾತ್ರೆ ಬಳ್ಳಾರಿವರೆಗೂ ಕೂಡ ನಡೆಯುತ್ತೆ. ಬಳ್ಳಾರಿವರೆಗೂ ನಡೆಯುವಂತಹ ಪಾದಯಾತ್ರೆ 190ರಿಂದ 200 ಕಿಲೋಮೀಟರ್ ವರೆಗೆ ಈ ಪಾದಯಾತ್ರೆಯನ್ನ ಮಾಡೋದಕ್ಕೆ ಈಗ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ಆದರೆ ಇದರ ನೇತೃತ್ವವನ್ನ ಯಾವ ಸ್ವರೂಪದಲ್ಲಿ, ರಾಜ್ಯ ನಾಯಕರ ನೇತೃತ್ವದಲ್ಲಿ ನಡೆಯುತ್ತಾ ಇದು ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಬಿಜೆಪಿ ಜೆಡಿಎಸ್ ನಾಯಕರು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾರೆ. ಆದರೆ ಇದು ವಿಜೇಂದ್ರ ಅಥವಾ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ, ಹೇಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ನಡೀತು, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಆರ್ ವಿ ದೇಶಪಾಂಡೆ, ಆಗಿನ ವರ್ಕಿಂಗ್ ಪ್ರೆಸಿಡೆಂಟ್ ಆದಂತಹ ಡಿ ಕೆ ಶಿವಕುಮಾರ್, ಮೇಲ್ಮನೆಯ ಪ್ರತಿಪಕ್ಷ ನಾಯಕಿಯಾಗಿದ್ದಂತಹ ಮೋಟಮ್ಮ, ಇವರುಗಳ ನೇತೃತ್ವದಲ್ಲಿ ಅವತ್ತು ಪಾದಯಾತ್ರೆಯನ್ನ ಅತಿ ದೂರದ ಒಂದು ಪಾದಯಾತ್ರೆಯನ್ನ ಕಾಂಗ್ರೆಸ್ನವರು ನಡೆಸಿದ್ರು. ಆದರೆ ಇಲ್ಲಿ ವಿಜೇಂದ್ರ ಅಥವಾ ಆರ್ ಅಶೋಕ್ ಅವರು ಪಾದಯಾತ್ರೆನ ಲಾಂಚ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಬಿ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಇದನ್ನ ಸ್ಥಳೀಯ ನಾಯಕರುಗಳ ನೇತೃತ್ವಕ್ಕೆ ಕೊಟ್ಟಿದ್ದಾರೆ. ಸ್ಥಳೀಯ ನಾಯಕರುಗಳು ಅಂದ್ರೆ
ಅಫ್ಕೋರ್ಸ್ ಅವರು ರಾಜ್ಯ ನಾಯಕರುಗಳೇ ಅವರಿಬ್ಬರು ಕೂಡ. ಆದರೆ ಈ ಹೋರಾಟದ ನೇತೃತ್ವವನ್ನ ಬಳ್ಳಾರಿಯ ನಾಯಕರುಗಳ ಕೈಗೆ ಈಗ ಕೊಟ್ಟಿರುವಂಥದ್ದು ಬಿಜೆಪಿ. ಉದ್ಘಾಟನೆ ಮತ್ತು ಸಮಾರೋಪಕ್ಕೆ ಕೇಂದ್ರ ಸಚಿವರು ಬಲವನ್ನು ತುಂಬುತ್ತಾರೆ. ಹಾಗೆ ಬೇರೆ ಬೇರೆ ನಾಯಕರುಗಳು ಬೇರೆ ಬೇರೆ ದಿವಸಗಳಲ್ಲಿ ಪಾದಯಾತ್ರೆ ನಡೆಸ್ತಾರೆ. ಅಂದರೆ ಬಿಜೆಪಿಯ ಎಲ್ಲಾ ನಾಯಕರುಗಳು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಇವರೆಲ್ಲರೂ ಕೂಡ ಈ ಒಂದು ಪಾದಯಾತ್ರೆ ಉದ್ಘಾಟನೆಯಲ್ಲಿ ಮತ್ತು ಸಮಾರೋಪದಲ್ಲಿ ಭಾಗಿಯಾಗೋದಕ್ಕೆ ಬೇಕಾದಂಥ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಹಾಗಾದ್ರೆ ಈ ಪಾದಯಾತ್ರೆ ಅಜೆಂಡಾ ಏನು? ಇದರಲ್ಲಿರುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಅಜೆಂಡಾ ಅಂದ್ರೆ ವಿರೋಧಿ ಸರ್ಕಾರದ ವಿರುದ್ಧ ಜನಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ. ಜನವಿರೋಧಿ ಸರ್ಕಾರದ ವಿರುದ್ಧ ಜನಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥದ್ದು ಬಿಜೆಪಿಯವರ ಪ್ರಮುಖ ಉದ್ದೇಶ. ಬಡವರು, ರೈತರು, ಯುವಕರ ವಿರೋಧಿ ಸರ್ಕಾರ ಅಂತ ಈ ವಿಚಾರದಲ್ಲಿ ಅವರು ಪ್ರಸ್ತಾಪವನ್ನು ಮಾಡಿಕೊಂಡು ಹೋಗೋರಿದ್ದಾರೆ. ಕೇವಲ ನಾಗೇಂದ್ರ ಒಬ್ಬರನ್ನ ಮಾತ್ರ ಟಾರ್ಗೆಟ್ ಮಾಡೋದಲ್ಲ, ಅದರ ಬದಲಿಗೆ ಇಡೀ ಕಾಂಗ್ರೆಸ್ ಸರ್ಕಾರವನ್ನ ಅಭಿವೃದ್ಧಿಯ ಬದಲು ಭ್ರಷ್ಟಾಚಾರಕ್ಕೆ ಇವರು ಆದ್ಯತೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಅಜೆಂಡಾ. ಈ ರೀತಿಯಾದಂತಹ ಅಜೆಂಡಾಗಳನ್ನು ಮುನ್ನೆಲೆಗೆ ತಂದು ಅದರ ಆಧಾರದ ಮೇಲೆ ಹೋರಾಟವನ್ನು ನಡೆಸೋದಕ್ಕೆ ಬಿಜೆಪಿ ನಾಯಕರುಗಳು ಮುಂದಾಗಿರುವಂಥದ್ದು. ಈ ಅಜೆಂಡಾಗಳನ್ನ ಅವರು ಈಗಾಗಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದೇ ಅಜೆಂಡಾಗಳನ್ನ ಜನರ ಮುಂದೆ ಇಡ್ತಾ ಇದ್ದಾರೆ ಮತ್ತು ಭ್ರಷ್ಟರ ರಾಜೀನಾಮೆ ಆಗಬೇಕು, ಭ್ರಷ್ಟ ನಾಯಕರಾಗಿರತಕ್ಕಂತಹ ನಾಗೇಂದ್ರ ಅವರ ರಾಜೀನಾಮೆ ಆಗಬೇಕು ಅಂತ ಹೇಳಿ ಬಿಜೆಪಿಯವರು ಆಗ್ರಹಿಸಲಿದ್ದಾರೆ. ಹಿಂದೆಯೂ ಕೂಡ ಬಳ್ಳಾರಿ ಪಾದಯಾತ್ರೆ ನಡೆದಿತ್ತಲ್ಲ, ಅವಾಗ ಇದೇ ರೆಡ್ಡಿ ಬ್ರದರ್ಸ್ ವಿರುದ್ಧದ ಪಾದಯಾತ್ರೆ ಆಗಿದ್ದಿತ್ತು. ಅವತ್ತು ಪಾದಯಾತ್ರೆ ನೇತೃತ್ವ ವಹಿಸಿದಂಥವ್ರು ಸಿದ್ದರಾಮಯ್ಯನವರು. ಅವತ್ತು ಇದೇ ಜನಾರ್ದನ್ ರೆಡ್ಡಿ, ಇದೇ ಶ್ರೀರಾಮುಲು ಇವರುಗಳನ್ನ ಗುರಿಯಾಗಿಸಿಕೊಂಡು ಪಾದಯಾತ್ರೆ ನಡೆಸಿತು. ಶ್ರೀರಾಮುಲು ಅವರ ಪಾಲಿಗೆ ಅವರು ಈ ಹಿಂದೆ ಒಂದು ಪಾದಯಾತ್ರೆ ನಡೆಸಿದ್ದಾರೆ. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಯನ್ನು ನಡೆಸಿದ್ದಾರೆ. ಅವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಿದ್ದಾರೆ. ಅವರದೇ ಆದಂತಹ ಒಂದು ಪಕ್ಷವನ್ನು ಕಟ್ಟಿದಂತಹ ಸಂದರ್ಭದಲ್ಲಿ 2013ರಲ್ಲಿ ಒಂದು ಪಾದಯಾತ್ರೆಯನ್ನು ಅವರು ನಡೆಸಿದರು. ಈಗ ಸರ್ಕಾರದ ಬಂಡವಾಳವನ್ನು ಬಯಲು ಮಾಡೋದಕ್ಕಾಗಿ ಅಂತ ಹೇಳಿ ರಾಯಚೂರಿನಿಂದ ಬಳ್ಳಾರಿಗೆ ರಾಮುಲು ಮತ್ತು ರೆಡ್ಡಿ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಆ ಒಂದು ತೀರ್ಮಾನದೊಂದಿಗೆ ಹೊರಟಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಮಾನ್ಯ ಕುಮಾರಸ್ವಾಮಿ ಅವರಿಗೂ ಕೂಡ ನಾವು ಮಾತನಾಡಿದ್ದೇವೆ. ಅವರು ಕೂಡ ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾರೆ. ಪಾದಯಾತ್ರೆಗೆ ಜೆಡಿಎಸ್ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದೆ. ಉದ್ಘಾಟನೆಗೂ ಕೂಡ ಬರ್ತಾರೆ, ಸಮಾರೋಪಕ್ಕೂ ಕೂಡ ಬರ್ತಾರೆ. ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನವನ್ನು ಕಡಿತಗೊಳಿಸಿ ಪಲಾಯನವಾದ ಮಾಡಿರುವಂಥದ್ದು, ಅಂದರೆ ಎಲ್ಲೋ ಒಂದು ಕಡೆ ಸತ್ಯವನ್ನು ಎದುರಿಸೋದಕ್ಕೆ ಸಾಧ್ಯ ಆಗದೇನೆ ಸದನದಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆದರೆ ಈ ಕಾಂಗ್ರೆಸ್ ಸರ್ಕಾರದ ಮುಖವಾಡ ಬಯಲಿಗೆಳೆದಂತಾಗ್ತದೆ ಅಂಥೇಳಿ ಚರ್ಚೆಗೂ ಕೂಡ ಅವಕಾಶ ಕೊಡದೇನೆ ಇವತ್ತು ಮುಖ್ಯಮಂತ್ರಿಗಳು ಓಡೋಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಧಿವೇಶನ ಇನ್ನು 3 ದಿನ ಬಾಕಿ ಇರೋವಾಗೆ ಅಧಿವೇಶನವನ್ನು ರದ್ದು ಮಾಡಿ ಹೋಗಿರುವಂಥದ್ದು ಇದು ಕಾಂಗ್ರೆಸ್ಸಿನ ಹಿನ್ನಡೆ. ಇದು ಕಾಂಗ್ರೆಸ್ಸಿಗೆ ಹಿನ್ನಡೆ ಇದು ಅಂತ. ಹಿಂದೆ ಈಶ್ವರಪ್ಪನವರ ಘಟನೆ ಆದಾಗ ಅದು ಆತ್ಮಹತ್ಯೆ ಆಗಿತ್ತು. ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡು ಭಾಳ ಹಂಗಾಮ ಮಾಡಾಕಿದ್ರು. ಅವತ್ತು ನಾವು ತೀರ್ಮಾನ ಮಾಡಿದ್ರಿ ವ್ಯಕ್ತಿ ಮುಖ್ಯನಾ ಸದನ ಮುಖ್ಯನಾ ಅಂತೇಳಿ. ನಮ್ಮೆಲ್ಲ ಶಾಸಕರು ಅವತ್ತಿನ ಎಲ್ಲ ಮಂತ್ರಿಗಳು ಇಲ್ಲ ಸದನ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅಂತೇಳಿ ತೀರ್ಮಾನಕ್ಕೆ ಬಂತು. ಅವತ್ತೇನೂ ದಾಖಲೆ ಇಲ್ಲದೆ ಒಂದೇ ಒಂದು SMS ಈಶ್ವರಪ್ಪನವ್ರನ್ನ ಒಂದು ರೀತಿ ಬಲಿ ತಗೊಂಡು ನಾವು ಸದನ ನಡೆಸೋಕ್ಕೆ ಅವಕಾಶ ಮಾಡಿಕೊಟ್ರಿ. ಹಠ ಹಿಡಲಿಲ್ಲ, ದುರ್ಯೋಧನ ಥರ ಹಠ ಹಿಡೀಲಿಲ್ಲ. ನಾವು ಧರ್ಮವಾಗಿ ಸದನ ನಡಿಬೇಕು ಅಂತ ಹೇಳಿದ್ರಿ. ಸದನದಲ್ಲಿ ಉತ್ತರ ಕೊಡೋದ್ರ ಬದಲಾಗಿ ಅಧಿವೇಶನನೇ ಬಂದ್ ಮಾಡಿಬಿಟ್ರಿ ನೀವು. ನಾವು ನಾಗೇಂದ್ರನ್ನ ಬಂದ್ ಮಾಡಿ ಅಂದರೆ ನೀವು ಅಧಿವೇಶನನೇ ಬಂದ್ ಮಾಡಿಬಿಟ್ರಿ. ಆ ಮುನಿಸು ಬಂದಿರೋದು ಎದ್ದು ಕಾಣ್ತಾ ಇತ್ತು ಅಧಿವೇಶನದಲ್ಲಿ. ಸಿದ್ದರಾಮಯ್ಯನವರ ಮುನಿಸು ಟಗರು ಅದು ಹಿಂದೆ 10 ಹೆಜ್ಜೆ ಹಿಂದಕ್ಕೆ ಹೋದರೆ ಅದೇನೋ ಕೇಳಂತೆ. ಅದು ಟಗರೇನ ಸೈಲೆಂಟ್ ಆಯಿತು ಅಂದರೆ ಅದು ಡೇಂಜರ್ ಅಂತೆ, ಅಂದರೆ ಗುದ್ದುತ್ತೈತೆ ಅಂತ ಅರ್ಥ.
ಯಾಕೆಂದ್ರೆ ಈ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವರು ಹೇಳಿದ್ದಷ್ಟೇನೆ, ಯಾರು ಲಂಚ ಕೇಳಿದ್ರೆ ಅವ್ರ ತಕ್ಷಣ ನನಗೆ ಗಮನಕ್ಕೆ ತನ್ನಿ, ನಾನು ಅಂಥವ್ರನ್ನ ಮುಲಾಜಿಲ್ದಂಗೆ ₹1 ಲಂಚ ತಗೊಂಡ್ರು ಅವ್ರನ್ನ ತೆಗೆದಾಕ್ತೀನಿ ಅಂತಕ್ಕಂಥ ಮಾತು ಹೇಳಿದವರು 180 ಕೋಟಿ. ಇವರು ₹1ಗೆಲ್ಲ ಲೆಕ್ಕ ಇಲ್ಲ ಅಂತ ಕಾಣಿಸ್ತದೆ. ಬರೀ ಕೋಟಿ ಲೆಕ್ಕದಲ್ಲಿದ್ದವ್ರಿಗೆ ಇವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ನಿಸ್ತಾ ಇದೆ. ಅಂದಿನ ಮುಖ್ಯಮಂತ್ರಿಗಳು ಫ್ಲೋರ್ ಆಫ್ ದಿ ಹೌಸ್ ಇನ್ ಬೋತ್ ದಿ ಹೌಸಸ್ ಅಡ್ಮಿಟೆಡ್ ದಟ್ ಇಟ್ ಇಸ್ ನಾಟ್ 187 crore, ಇಟ್ ಇಸ್ 89 crore 63 lakhs ಅಂತೇಳಿ ಮೊನ್ನೆ ಸಿದ್ದರಾಮಯ್ಯನವರು ಫ್ಲೋರ್ ಅಲ್ಲಿ ಒಪ್ಕೊಂಡಿದ್ದಾರೆ. ಒಪ್ಕೊಂಡ ಮೇಲೆ ಮತ್ತೆ ಚೇಂಜಸ್ ಆಗಿದ್ದಾದ್ರೆ ಏನು ನಥಿಂಗ್ ಚೇಂಜಸ್. ಕೇಸ್ ಈಸ್ ಪೆಂಡಿಂಗ್, ಸ್ಟಿಲ್ ದ ಚಾರ್ಜ್ ಶೀಟ್ ಈಸ್ ನಾಟ್ ಫೈಲ್ಡ್, ಸೇಮ್ ಅಲಿಗೇಷನ್, ಸೇಮ್ ಕ್ರೋರ್ಸ್ ಆಫ್ ರುಪೀಸ್ ಆಗಿರ್ತಕ್ಕಂಥದ್ರಲ್ಲಿ ಚೀಫ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ. ಇದು ರಿಕವರಿ ಮಾಡಿ. ಈ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರುಗಳ ಈ ಮಾತುಗಳಿಗೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಸ್ವಾಮಿಯವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದು ಸಬ್ಜೆಕ್ಟ್ ಇಲ್ಲ. ಅವ್ರಿಗೆ ಈ ಅಸೆಂಬ್ಲಿ ಒಳಗಡೆ ಇರ್ತಕ್ಕಂಥ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಏನೂ ಮೆಟೀರಿಯಲ್ ಇಲ್ಲದೇ ಇರೋದ್ರಿಂದ, ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದಕ್ಕೆ ಏನೂ ಇಲ್ಲದೇ ಇರೋದ್ರಿಂದ ಇದೊಂದು ಸಬ್ಜೆಕ್ಟನ್ನು ಇಟ್ಕೊಂಡಿದ್ದಾರೆ. ಸೊ ನಾವೇನು ಹೇಳೋದು ಅವರಿಗೆ, ವಾಕ್ ಮಾಡ್ಕೊಂಡು ಬರಲಿ ಬಿಡಿ ಒಂದಷ್ಟು ದಿವಸ. ಅಶೋಕ್ ಒಂದು ಸ್ವಲ್ಪ ವಾಕ್ ಮಾಡಬೇಕು ಅಂತ ಅನಿಸಿರ್ಬೇಕು, ವಾಕ್ ಮಾಡ್ತಾರೆ. ನಾವೇನು ಮಾಡೋಕ್ಕಾಗತ್ತೆ? ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನ ಬೇಡ ಅನ್ನೋಕ್ಕಾಗತ್ತಾ? ಸೊ ನಾನು ಮೊನ್ನೆಲೇ ಹೇಳಿದೆ, ಗವರ್ನರು ಕಾನ್ಸ್ಟಿಟ್ಯೂಷನ್ ಹೆಡ್ ರಾಜ್ಯಕ್ಕೆ ಅವರೇ ಸ್ವೇರಿಂಗ್ ಮಾಡೋದಕ್ಕೆ ಅನುಮತಿ ಕೊಟ್ಟು ಅವರೇ ಸ್ವೇರಿಂಗ್ ಕೊಡಿಸಿರೋದು. ನಮ್ಮನ್ನೆಲ್ಲ ಕೇಳಬೇಕಾಗಿರೋದು, ಅವ್ರನ್ನ ಕೇಳಬೇಕಾಗಿತ್ತು. ಹೀಗೆ ಇಲ್ಲಿ ಆರೋಪಕ್ಕೆ ಪ್ರತ್ಯಾರೋಪಗಳು ಸಿಗ್ತಾ ಇದ್ದಾವೆ. ಆದರೆ ಇದೇ ಸಂದರ್ಭದಲ್ಲಿದೆ ದಳಪತಿಗಳು ನೈಸ್ ಫೈಟ್ ಅನ್ನು ಕೂಡ ತೀವ್ರಗೊಳಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಬಿಜೆಪಿಯಿಂದ ವಾಲ್ಮೀಕಿ ಹೋರಾಟ, ಮತ್ತೊಂದು ಕಡೆಯಲ್ಲಿ ದಳಪತಿಗಳಿಂದ ನೈಸ್ ಹೋರಾಟ, ಇವೆರಡು ಜೊತೆಯಾಗಿ ನಡೆಯುತ್ತೆ. ಬಿಜೆಪಿ ಪಾದಯಾತ್ರೆ ಹೊತ್ತಲ್ಲೇ ಜೆಡಿಎಸ್ನಿಂದಲೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬೇಕಾದಂತಹ ತಯಾರಿ ಈಗ ಶುರುವಾಗಿರುವಂಥದ್ದು. ನೈಸ್ ಹೋರಾಟದ ಪಟ್ಟು ಬಿಗಿಗೊಳಿಸೋದಕ್ಕೆ ಜೆಡಿಎಸ್ ಮುಂದಾಗಿದೆ. ಜೆಡಿಎಸ್ ಯಾವ್ಯಾವ ಕಾಲಗಳಲ್ಲಿ ನೈಸ್ ವಿಚಾರಗಳಲ್ಲಿ ಯಾವ್ಯಾವ ಸ್ವರೂಪಗಳ ಹೋರಾಟಗಳನ್ನು ಮಾಡ್ತಾ ಬಂದಿದೆ ಅನ್ನೋದಕ್ಕೆ ಒಂದು ದೊಡ್ಡ ಇತಿಹಾಸ ಇದ್ದೇ ಇದೆ. ಈಗ ನೈಸ್ ರಸ್ತೆಯಲ್ಲಿ ಅಕ್ರಮ ಟೋಲ್ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ದೂರನ್ನ ಮುಂದಿಟ್ಟುಕೊಂಡು ಹೋರಾಟಕ್ಕೆ ಈಗ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಇವತ್ತು ಜೆಡಿಎಸ್ನ ನಾಯಕಗಳು ಹೋಗಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಶೇಷವಾಗಿ ರಾಜ್ಯಪಾಲರಿಗೂ ಕೂಡ ದೂರನ್ನು ಕೊಡೋದಕ್ಕೆ ಜೆಡಿಎಸ್ನ ನಿಯೋಗ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು. ಈ ಹೋರಾಟದ ಮೂಲಕವಾಗಿ ಕೋರ್ಟ್ ಚೀಮಾರಿ ಹಾಕಿದೆ. ಹೀಗಾಗಿ ಕುಮಾರಸ್ವಾಮಿ ಅವರು ಏನು ನಿರ್ದೇಶನಗಳನ್ನ ನೀಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರುಗಳಿಗೆ, ಅದನ್ನ ಮನವರಿಕೆ ಮಾಡಿಕೊಟ್ಟು ನೀವು ಯಾವುದೇ ಕಾರಣಕ್ಕೂ ನೈಸ್ಗೆ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿ ಕೊಡಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಈಗ ಜೆಡಿಎಸ್ನವರು. ಈ ವಿಚಾರದಲ್ಲಿ ಸಚಿವ ಸ್ವಾಮಿ ಅವರು ಮಾತನಾಡಿದ್ದಾರೆ. ತೋರಿಸ್ತಾರೆ. ಈ 3.5 ವರ್ಷದಲ್ಲಿ ಅವ್ರು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಅಂದಂತ ಯಾವ್ದಾದ್ರು ಒಂದು ದಾಖಲೆ ಬಿಡುಗಡೆ ಆಗಿದ್ರೆ ನಾವು ಇದ್ರ ಬಗ್ಗೆ ಬಿಡುಗಡೆ ಮಾಡ್ತಾರೆ ಅಂತ ನೀವು ನೆಂಬೋದು, ನಾವು ನೆಂಬೋದು. ಯಾವುದು ಬಿಡುಗಡೆ ಆಗಿಲ್ವಲ್ಲ. ಈಗ ನೈಸ್ ಕಂಪ್ನಿ ಅವ್ರು ಇಷ್ಟು ವರ್ಷ ನಡೆಸ್ಕೊಂಡ್ ಬಂದಿದ್ದಾರೆ. ಅವ್ರೀಗ ಮಾರ್ತಾರ ಅಥವಾ ಬೇರೆಯವ್ರು ವಹಿಸ್ಕೋತಾರ, ಬೇರೆಯವ್ರು ಚಾರ್ಜ್ ತಗೋತಾರ? ಸುಮ್ಮನೆ ಇವರು ಹಿಟ್ ಆ್ಯಂಡ್ ರನ್ ಕೇಸಿಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳೋಕ್ಕಾಗುತ್ತೆ? ಕುಮಾರಸ್ವಾಮಿ ಅವರು ನಾನು ಮೊನ್ನೆಲ್ಲೇ ಹೇಳ್ದಂಗೆ ತಿಂಗಳಲ್ಲಿ 20 ದಿವಸ ಮಿನಿಮಮ್ 20 days ಕ್ಯಾಬಿನೆಟ್ಗೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಪ್ರತಿ ವಾರ ಕ್ಯಾಬಿನೆಟ್ ಇದೆಯಲ್ಲ, ಅದಕ್ಕೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಪ್ರತಿ ದಿವಸ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಇರುತ್ತೆ. ಹೀಗೆ ಇಲ್ಲಿ ಒಂದು ಕಡೆಯಲ್ಲಿ ಪಾದಯಾತ್ರೆ, ಮತ್ತೊಂದು ಕಡೆಯಲ್ಲಿ ನೈಸ್ ಹೋರಾಟ. ಈ ಎರಡೂ ಹೋರಾಟದ ಮೂಲಕವಾಗಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸಬೇಕು ಅನ್ನೋದು ಪ್ರತಿಪಕ್ಷಗಳು ಮಾಡ್ತಾ ಇರುವಂತಹ ತಯಾರಿ. ಆ ತಯಾರಿಯನ್ನ ಮಾಡ್ಕೊಳ್ತಿದ್ರೆ ಅದಕ್ಕೆ ಹೋರಾಟವನ್ನು ರೂಪಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಯಾವ ಸ್ವರೂಪದಲ್ಲಿ ಸಾಗತ್ತೆ ಮುಂದಕ್ಕೆ ಅನ್ನೋದನ್ನ ನೋಡಬೇಕು. ತಿಂಗಳಾಗಿಲ್ಲ ಪುನರ್ರಚನೆಯ ಮಾತು, ಸಚಿವ ಸಂಪುಟ ಪುನರ್ರಚನೆ ಆಗುವ ಸುಳಿವು ನೀಡಿದ್ರ ಹೊಸ ಸಂಪುಟ ಯಾರಿಗೆ ಶಾಕ್, ಯಾರಿಗೆ ಲಕ್? ಇದುವೇ ಚದುರಂಗದ 2ನೇ ಸ್ಟೋರಿ, ಸಂಪುಟಕ್ಕೆ ಸರ್ಜರಿ. ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಾಗಿ 1 ತಿಂಗಳು ಕಂಪ್ಲೀಟ್ ಆಗಿಲ್ಲ. ಆದರೆ ಅದಕ್ಕೂ ಮುಂಚಿತವಾಗಿಯೇ ಸಂಪುಟಕ್ಕೆ ಸರ್ಜರಿ ಆಗತ್ತೆ ಅನ್ನೋದ್ರ ಬಗ್ಗೆ ಅನುಮಾನಗಳು, ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ, ರೂಪುಗೊಳ್ತಾ ಇದ್ದಾವೆ. ಇದಕ್ಕೆ ಕಾರಣಗಳು ಕೂಡ ಕಾಂಗ್ರೆಸ್ನದ್ದೇ ಆಗಿದ್ದಾವೆ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಈ ಸಂಪುಟ ಇದಕ್ಕೊಂದು ಸರ್ಜರಿ ಮಾಡಿದ್ರೇ
ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನುವಂಥ ಸ್ಥಿತಿಗೆ ಬಂದು ನಿಂತಂತೆ ಕಾಣ್ತಾ ಇದೆ. ವಿಸ್ತರಣೆಯಾಗಿ ತಿಂಗಳಾಗಿಲ್ಲ, ಅಷ್ಟರಲ್ಲಾಗಲಿ ಪುನಾರಚನೆಯ ಮಾತು ಕಾಂಗ್ರೆಸ್ ಪಾಳೆಯದ ಒಳಗಡೆ ಕೇಳಿ ಬರ್ತಾ ಇರುವಂಥದ್ದು. ಇದು ಬೇರೆಲ್ಲಿಂದಲೂ ಬರ್ತಾ ಇರುವಂಥದ್ದಲ್ಲ, ಕಾಂಗ್ರೆಸ್ ಪಾಳೆಯದಲ್ಲಿನೇ ಈ ಚರ್ಚೆಗಳಾಗ್ತಾ ಇದ್ದಾವೆ. ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಸುಳಿವು ಈಗಾಗಲೇ ಸಿಕ್ಕಿರುವಂಥದ್ದು ಸ್ಪಷ್ಟವಾಗಿದೆ. ಯಾಕಂದರೆ ಬಹುತೇಕ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸಂಪುಟಕ್ಕೇ ಒಂದು ಪುನರ್ರಚನೆಯ ಭಾಗ್ಯ ರೂಪುಗೊಳ್ಳಬಹುದು. ಅಂಥ ಪುನರ್ರಚನೆ ಆದರೆ ಯಾರಿಗೆ ಶಾಕ್ ತಗಲುತ್ತೆ, ಯಾರಿಗೆ ಲಕ್ ಕುದುರುತ್ತೆ, ಇದು ಕೂಡ ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರ. ಯಾಕಂದರೆ ಇಲ್ಲಿ ಹಾಗಾದರೆ ಸಂಪುಟಕ್ಕೆ ಸರ್ಜರಿ ಮಾಡುವಂಥದ್ದು ಅಂಥದ್ದು ಏನಾಗಿದೆ? ಈಗ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಸರ್ಕಾರ ಒಂದು ಕಡೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳಲಿಲ್ಲ ಅಂತ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಾಗಾದರೆ ಯಾವ ಉದ್ದೇಶಕ್ಕಾಗಿ ಈ ಒಂದು ಸರ್ಜರಿ? ಮತ್ತೆ ಕೇಳ್ತಾ ಇದೆ ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯ ಮಾತು. ಸರ್ಕಾರದಲ್ಲಿ ಮತ್ತೆ ಕೇಳಿ ಬರ್ತಾ ಇದೆ ಸಂಪುಟ ಪುನರ್ರಚನೆಯ ಮಾತು. ಸಂಪುಟ ವಿಸ್ತರಣೆಯ ಬಳಿಕ ಎದ್ದಿರುವಂತಹ ಬಂಡಾಯಕ್ಕೆ ಮದ್ದು ಅರೆಯುವ ರಣತಂತ್ರವೊಂದನ್ನು ಈಗ ಕಾಂಗ್ರೆಸ್ನ ಕಲಿಗಳು ರೂಪಿಸ್ತಾ ಇದ್ದಾರೆ ಅಂತ ಹೇಳಿ, ವಿಶೇಷವಾಗಿ ಬಂಡಾಯ, ಬೇಡಿಕೆ, ಬಿಗುಪಟ್ಟುಗಳಿಗೆಲ್ಲ ಪುನರ್ರಚನೆಯೇ ಮದ್ದು ಅನ್ನುವಂಥದ್ದು ಬಹುತೇಕ ಖಚಿತ ಆದಂತೆ ಕಾಣ್ತಾ ಇದೆ. ಇದರಲ್ಲಿ ಕೆಲವರು ಮಂತ್ರಿಗಳನ್ನು ಈಗ ಸಂಪುಟದಿಂದ ಕೈ ಬಿಡಬೇಕಾದ ಅನಿವಾರ್ಯತೆಗೂ ಕೂಡ ಕಾಂಗ್ರೆಸ್ ಬಂದಿದೆ ಅಂತ ಹೇಳಿ, ಇದೇ ಕಾರಣಕ್ಕಾಗಿ ಗುರುವಾರ ದೆಹಲಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತೆರಳಲಿದ್ದಾರೆ. ದೆಹಲಿಗೆ ಹೋಗಿ ಅವರು ಸಂಪುಟ ಪುನರ್ರಚನೆಯ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ಳಬಹುದು. ಸಂಪುಟ ಪುನರ್ರಚನೆ ಆಗೋದಿದ್ರು ಆಗದೇ ಇದ್ರೆ ಆಗೋದಿಲ್ಲ, ನಾವು ಮಾಡೋದಿಲ್ಲ, ಸಂಪುಟ ಪುನರ್ರಚನೆ ಮಾಡೋದಿಲ್ಲ, ಕೇವಲ ಒಂದು ಖಾಲಿ ಸ್ಥಾನ ಏನಿದೆ ಆ ಖಾಲಿ ಸ್ಥಾನ ಮಾತ್ರ ತುಂಬುವಂಥದ್ದು, ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ರೀತಿಯಲ್ಲಿ ಖಾಲಿ ಸ್ಥಾನ ತುಂಬಿರಿ ಅಂತ ಒಂದು ಸ್ಥಾನಕ್ಕೆ ಮಾತ್ರ ಸೀಮಿತಗೊಳಿಸ್ತೀವಿ ಅನ್ನೋದನ್ನಾದರೂ ಹೇಳಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಈಗ ಚರ್ಚೆಗಳು ನಡೀತಾ ಇದ್ದಾವೆ. ವರಿಷ್ಠರನ್ನ ಭೇಟಿ ಮಾಡಿ ಬದಲಾವಣೆಗಳ ಚರ್ಚೆ ಮತ್ತು ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸಿದೆ. ಕೇವಲ ಅವರು ಸಂಪುಟ ವಿಸ್ತರಣೆಗಾಗಿ ಮಾತ್ರ ಹೋಗ್ತಾ ಇಲ್ಲ ಅಥವಾ ಸಂಪುಟ ಪುನರ್ರಚನೆಗಾಗಿ ಮಾತ್ರ ಹೋಗ್ತಾ ಇಲ್ಲ, ಬದಲಿಗೆ ಇದೇ ಸಂದರ್ಭದಲ್ಲಿ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸೋರಿದ್ದಾರೆ. ಹಾಗಾದರೆ ಮುಖ್ಯಮಂತ್ರಿಯವರ ದೆಹಲಿ ಅಜೆಂಡಾ ಏನು? ಸಂಪುಟ ಪುನರ್ರಚನೆಯ ಸಾಧ್ಯತೆ ಇದು ಬಹಳ ಪ್ರಮುಖವಾಗಿರುವಂತಹ ಅಜೆಂಡಾ. ಯಾಕಂದ್ರೆ ಕಾಂಗ್ರೆಸ್ನದ್ದೇ ಶಾಸಕರು ಕಾಯ್ತಾ ಕೂತಿದ್ದಾರೆ, ನಮಗೆ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ, ಹೆಂಗೆ ಗೊತ್ತಿಲ್ಲ, ಆದರೆ ಅವಕಾಶವನ್ನು ಮಾಡಿಕೊಡ್ತಾರೆ. ತಪ್ಪಾಗಿದೆ ಅಂತ ಹೇಳಿದರೆ ತಪ್ಪನ್ನು ಸರಿಪಡಿಸ್ಕೊಳ್ತಾರೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ವಿಜಯನಗರದ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಸಂಪುಟ ಪುನರ್ರಚನೆಯ ಸಾಧ್ಯತೆಯ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಿದ್ದಾವೆ. ಕಾರ್ಯಕರ್ತರು ಎರಡನೇ ಹಂತದ ನಾಯಕರುಗಳಿಗೆ ಸ್ಥಾನಮಾನವನ್ನ ಕೊಡಿಸಬೇಕು, ಸಂಪುಟದಲ್ಲಿ ಶಾಸಕರಿಗೆ ಸ್ಥಾನ ಕೊಡಿಸಬೇಕು. ಹಾಗೆಯೇ ಪಕ್ಷ ಅಧಿಕಾರದಲ್ಲಿರುವಾಗ ಸರ್ಕಾರದಲ್ಲಿ ತಮ್ಮ ಕಾರ್ಯಕರ್ತರು ಹಾಗೂ ಎರಡನೇ ಹಂತದ ನಾಯಕರುಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು, ಸ್ಥಾನಮಾನಗಳನ್ನು ಕೊಡಿಸಬೇಕು, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ನೇಮಿಸಬೇಕು. ಅದಕ್ಕಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ನೇಮಕಕ್ಕೆ ಬೇಕಾದಂಥ ಅನುಮೋದನೆಯನ್ನ ಪಾರ್ಟಿ ಹೈಕಮಾಂಡ್ನಿಂದ ಪಡ್ಕೊಳ್ಬೇಕು. ಈ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದ್ದಾವೆ. ಬಿ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳು ಒತ್ತಡವನ್ನು ಹೇರ್ತಾ ಇದ್ದಾವೆ. ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋಂತಹ ಒತ್ತಡವನ್ನ ಪ್ರತಿಪಕ್ಷಗಳು ಹೇರ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರ ವಿಚಾರದಲ್ಲಿ ಏನು ತೀರ್ಮಾನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ನ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ನಡೆಸಬಹುದು. ಸಂಪುಟದಲ್ಲಿ ಖಾಲಿ ಉಳಿದಿರುವಂತಹ ಮಹಿಳಾ ಕೋಟವನ್ನ ತುಂಬಬೇಕು. ಒಂದು ಸ್ಥಾನ ಖಾಲಿ ಉಳಿದಿದೆ, ಮಹಿಳೆಯರಿಗೆ ಯಾರಿಗೂ ಕೂಡ ಮಂತ್ರಿ ಸ್ಥಾನವನ್ನ ಕಾಂಗ್ರೆಸ್ ಅವರು ಕೊಟ್ಟಿಲ್ಲ. ಇದು ಈಗಾಗಲೇ ಬಹಳ ದೊಡ್ಡ ಟೀಕೆಗೆ ಗುರಿಯಾಗಿದೆ. ಹೀಗಾಗಿನೇ ಈಗ ಒಬ್ಬ ಮಹಿಳೆಗೆ ಅವಕಾಶವನ್ನ ಮಾಡಿಕೊಡ್ಲೇಬೇಕಂತ ಅನಿವಾರ್ಯತೆ ಕಾಂಗ್ರೆಸ್ನವರಿಗೂ ಕೂಡ ಇದೆ. ಆ ಪ್ರಯತ್ನ ನಡೀಬಹುದು. ಅಸಮಾಧಾನ ತಣಿಸೋದಕ್ಕೆ 2-3 ಹಿರಿಯ ಸಚಿವರಿಗೆ ಕುಕ್ಕು ಕೊಡುವ ಸಾಧ್ಯತೆಯೂ ಕೂಡ ಇದೆ. ಆಮೇಲೆ ಹೊಸ ಅಸಮಾಧಾನ ಸೃಷ್ಟಿಯಾಗುತ್ತಾ ಗೊತ್ತಿಲ್ಲ, ಆದರೆ ಒಂದಿಬ್ರು ಅಥವಾ ಮೂವರನ್ನ ಸಂಪುಟದಿಂದ ಕೈಬಿಟ್ಟು ಅವರ ಸ್ಥಾನಗಳಿಗೆ ಬೇರೆಯವರನ್ನ ತುಂಬಿ ಆ ಮೂಲಕ ಆಯ್ತಪ್ಪ ತುಂಬ ಅಸಮಾಧಾನಗೊಂಡವ್ರನ್ನ ಸಮಾಧಾನ ಮಾಡಿದ್ವಿ, ಈಗ ಹೊಸದಾಗಿ ಸಂಪುಟದಿಂದ ಕೈ ಬಿಟ್ಟವ್ರಿಗೆ ಅಸಮಾಧಾನ ಏನಾದರೂ ಆಗೋದಿದ್ರೆ ನೀವು 1 ತಿಂಗಳು ಮಂತ್ರಿ ಆಗಿದ್ರಲ್ಲ, ಹಾಗಾಗಿ ಸಮಾಧಾನ ಪಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಸಮಾಧಾನ ಹೇಳಬಹುದು. ಇಲ್ಲಿ ಯಾರಿಂದೆಲ್ಲ ಪ್ರಬಲ ಒತ್ತಡ ಬರ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಬಸವರಾಜ ಶಿವಣ್ಣನವರು, ಬ್ಯಾಡಗಿ ಶಾಸಕರು, ಇವರ ಹೆಸರು ಅಂತಿಮ ಪಟ್ಟಿಯಲ್ಲೂ ಕೂಡ ಇತ್ತು ಅಂತ ಹೇಳಿ ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇರುವಂಥದ್ದು. ವಿಶೇಷವಾಗಿ ಸಿದ್ದರಾಮಯ್ಯನವರು ಇವರ ಹೆಸರನ್ನು ರೆಕಮೆಂಡ್ ಮಾಡಿದ್ರು ಮತ್ತು ಕುರುಬ ಸಮುದಾಯದಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ಒಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಬಸವರಾಜ ಶಿವಣ್ಣನವರ ಹೆಸರನ್ನು ಹಾಕಲಾಯಿತು.
ಆದರೆ ಅವರ ಬದಲಿಗೆ ಕೊನೆಗೆ ಅಲ್ಲಿ ಆದಂಥದ್ದು ಗಾಯತ್ರಿ ಶಾಂತಿಗೌಡರಿಗೆ ಅವಕಾಶ ಸಿಕ್ತು. ಆಮೇಲೆ ಅದನ್ನು ಕೂಡ ನಿಲ್ಲಿಸಲಾಯಿತು. ಆದರೆ ಬಸವರಾಜ ಶಿವಣ್ಣನವರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮುನಿಸ್ಕೊಂಡಿದ್ದಾರೆ. ನಂತರ ಕಾಂಗ್ರೆಸ್ನ ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ದಾರೆ. ಪ್ರಮಾಣ ವಚನ ಸಮಾರಂಭದಿಂದ ಕೂಡ ದೂರ ಉಳಿದಿದ್ರು. ಇನ್ನೊಬ್ರು ಎಂ ಕೃಷ್ಣಪ್ಪ, ವಿಜಯನಗರದ ಶಾಸಕರು, ಅವರು ಕೇಳ್ತಾ ಇರುವಂಥದ್ದು ಬಹಳ ಜೆನ್ಯೂನ್ ಆಗಿ ಅವ್ರು ಕೇಳ್ತಾ ಇದ್ದಾರೆ. ನಾವು 4 ಬಾರಿ ಗೆದ್ದಿದ್ದೀನಿ, ನಾನು ಮಗ 3 ಬಾರಿ ಗೆದ್ದಿದ್ದಾರೆ, ನಾವು ನಮ್ಮ ಅರ್ಹತೆ ಮೇಲೆ ಗೆದ್ಕೊಂಡು ಬಂದಿದ್ದೀವಿ. ಹೀಗಿರುವಾಗ ನಮಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ನಮ್ಗೆ ಅರ್ಹತೆ ಇದೆ, ಅರ್ಹತೆ ಇದ್ದಾಗ ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಆಲ್ರೆಡಿ ಅವ್ರನ್ನ ಮನವೊಲಿಕೆ ಮಾಡೋದಕ್ಕೆ ಹೋಗಿರುವಂತಹ ಮುಖ್ಯಮಂತ್ರಿಯವರು ಮತ್ತು ಕಾಂಗ್ರೆಸ್ ಉಸ್ತುವಾರಿಯವರು ಇಲ್ಲ ನಮ್ಮಿಂದ ತಪ್ಪಾಗಿದೆ, ನಿರ್ಧಾರಗಳಲ್ಲಿ ಯಾವುದೋ ಸ್ವಲ್ಪ ತಪ್ಪಾಗಿದೆ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ತಪ್ಪನ್ನು ಸರಿಪಡಿಸ್ತಾರೆ ಅಂತೇಳಿ ಅವರು ಕಾಯ್ತಾ ಕೂತಿದ್ದಾರೆ. ಎಂ ಕೃಷ್ಣಪ್ಪ ಅವರು ಕೂಡ ಕಾದು ಕುಳಿತಿದ್ದಾರೆ, ತಪ್ಪನ್ನು ಸರಿಪಡಿಸ್ತಾರೆ, ನಮಗೆ ಮಂತ್ರಿ ಸ್ಥಾನ ಸಿಗುತ್ತೆ. ತನ್ವೀರ್ ಸೇಠ್ ನರಸಿಂಹರಾಜ್ಯದ ಶಾಸಕರು, ಅವರು ಕೂಡ ಅಷ್ಟೇನೆ, ನಮಗೂ ಅವಕಾಶ ಸಿಗಬೇಕು, ಯಾಕಂದ್ರೆ ತಾನೂ ಕೂಡ ಅರ್ಹರಿದ್ದೇನೆ, ಹಿರಿಯ ಶಾಸಕರಿದ್ದೇನೆ, ಮೈಸೂರು ಭಾಗದವನು, ನನಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಆಗ್ರಹವನ್ನು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ತನ್ವೀರ್ ಸೇಠ್ ಅವ್ರಿಗೂ ಕೂಡ ಈ ಬಾರಿ ಅವಕಾಶ ಸಿಗುತ್ತಾ ಇಲ್ವಾ, ಈ ಪ್ರಶ್ನೆಗೂ ಉತ್ತರ ಸಿಗಬೇಕಾಗಿದೆ. ಇನ್ನು ಆಕಾಂಕ್ಷಿಗಳು ಇದ್ದೇ ಇದ್ದಾರೆ. ಸಂಪುಟ ಪುನರ್ರಚನೆಗೆ ಕೈ ಹಾಕೋದು ಹೌದು ಅಂತ ಹೇಳಿ, ಆದರೆ ಅದು ಮತ್ತೊಂದು ಸುತ್ತಿನ ಜೇನುಗೂಡಿಗೆ ಹಾಕುವ ಕೈ ಅನ್ನೋದೇ ಮತ್ತಿನ್ನೇನೂ ಅಲ್ಲ. ಆ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಹೇಳಿದ್ರೆ ಜೇನುಗೂಡಿಗೆ ಕೈ ಹಾಕುವಂಥ ಕೆಲಸನೇ. ಹಾಗೇನಾದರೂ ಮಾಡಿದಾಗ ಅಲ್ಲಿ ಮತ್ತೆ ಹಿರಿಯರು ಬರ್ತಾರೆ. ಆ ಹಿರಿಯರು ಅವರು ಆಕಾಂಕ್ಷಿಗಳು, ಆ ಆಕಾಂಕ್ಷಿಗಳು ತಮ್ಮ ಆಸೆಯನ್ನು ಕೂಡ ವ್ಯಕ್ತಪಡ್ತಾರೆ. ಅದರಲ್ಲಿ ದಿನೇಶ್ ಗುಂಡೂರಾವ್, ಗಾಂಧಿನಗರದ ಶಾಸಕರು, ಗದಗದ ಶಾಸಕರಾಗಿರುವಂಥ ಎಚ್ ಕೆ ಪಾಟೀಲ್ರು, ಹಿರಿಯರು, 3 ವರ್ಷಗಳ ಕಾಲ ಮಂತ್ರಿಗಳಾಗಿದ್ದರು ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ ಕಳೆದ ಬಾರಿ. ಆದರೆ ಈಗ ಅವಕಾಶ ಇಲ್ಲ, ಹೀಗಾಗಿ ಅವರು ತಮ್ಮ ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಎಸ್ ಎನ್ ನಾರಾಯಣಸ್ವಾಮಿ ಇದುವರೆಗೂ ಕೂಡ ಅವಕಾಶ ಸಿಗದೆ ಕಾದು ಕುಳಿತಿರುವಂತಹ ನಾಯಕ. ಮತ್ತು ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೆ ಒಬ್ರಿಗಾದ್ರೂ ಅವಕಾಶ ಮಾಡಿಕೊಡುವಾಗ ನನಗೇ ಕೊಡಬೇಕು ಅಂತ ಹೇಳಿ ನಾರಾಯಣಸ್ವಾಮಿ ಅವರು ಕೇಳ್ತಾ ಇದ್ದಾರೆ, ಬಂಗಾರಪೇಟೆಯ ಶಾಸಕರು. ಇನ್ನು ಶಿರಾ ಶಾಸಕರಾಗಿರುವಂಥ ಟಿ.ಬಿ. ಜಯಚಂದ್ರ ಕೂಡ ಮುನಿಸ್ಕೊಂಡಿದ್ರು, ಬೇಸರದಲ್ಲಿದ್ರು, ಅವ್ರನ್ನೂ ಮನವೊಲಿಕೆ ಮಾಡಲಾಗಿದೆ. ಅವರು ಕೂಡ ಹೇಳ್ತಾ ಇರುವಂಥದ್ದು ಹಿರಿತನಕ್ಕೆ ಬೆಲೆ ಇಲ್ವಾ ಅಂತ ಹೇಳುವಂಥದ್ದು. ಹಾಗೆಯೇ ಇಲ್ಲಿ ಮಹಿಳಾ ಕೋಟ 1 ಸ್ಥಾನವನ್ನಂತೂ ಮಹಿಳೆಯರಿಗೆ ಕೊಟ್ಟೇ ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಖಚಿತ ಇದೆ ಅದರಲ್ಲಿ. ಆದರೆ ಅದಕ್ಕೆ ಯಾರು ಅನ್ನುವ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಆ ಯಾರು ಅನ್ನುವಂಥ ಉತ್ತರ ಸಿಗದೇ ಇರುವ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ಸಿಗುತ್ತಾ? ಬೆಳಗಾವಿ ಗ್ರಾಮಾಂತರದ ಶಾಸಕಿ. ಆದರೆ ಇಲ್ಲಿ ಈಗಾಗಲೇ ಲಿಂಗಾಯತ ಸಮುದಾಯದಿಂದ ಕೊಟ್ಟಿರುವಂಥ ಅವಕಾಶಗಳನ್ನು ಗಮನಿಸಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಕಾಶ ಸಿಕ್ಕಿದ್ರೆ ಆಲ್ರೆಡಿ 7 ಮಂದಿ ಸಚಿವರಿದ್ದಾಗ 8ನೇವರಿಗೆ ಸಚಿವ ಸ್ಥಾನ ಕೊಡ್ತಾರಾ? ಈ ಪ್ರಶ್ನೆ ಇದೆ. KGFನ ಶಾಸಕಿ ರೂಪಕಲಾ ಶಶಿಧರ್ ಅವ್ರಿಗೂ ಅಷ್ಟೇನೆ, ಅವರಿಗೆ ಒಂದು ವೇಳೆ ಅವಕಾಶ ಕೊಟ್ಟರೆ ಆಲ್ರೆಡಿ ಅವ್ರ ತಂದೆ ಮಂತ್ರಿ ಇದ್ದಾರೆ, ಹಾಗಾಗಿ ತಂದೆಯ ಬದಲಿಗೆ ಮಗಳನ್ನ ಮಂತ್ರಿ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಆದರೆ ಮೊನ್ನೆ ಅಷ್ಟೇ ಇವರ ತಂದೆಯ ಖಾತೆನೂ ಬದಲಿ ಮಾಡಿಕೊಟ್ಟಿದ್ದಾರೆ, ಸಮಾಜ ಕಲ್ಯಾಣದಂತಹ ದೊಡ್ಡ ಖಾತೆಯನ್ನು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಮಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ? ಈ ಪ್ರಶ್ನೆ ಇದ್ದೇ ಇದೆ. ಹಾಗೇನೆ ಇಲ್ಲಿರುವಂತಹ ಮುಂಚೂಣಿಯಲ್ಲಿರುವಂತಹ ಸದಸ್ಯರುಗಳ ವಿಚಾರಕ್ಕೆ ಬಂದಾಗ ಗಾಯತ್ರಿ ಶಾಂತೇಗೌಡ ಅವರು ಕೂಡ ಇದ್ದಾರೆ. MLC ಗಾಯತ್ರಿ ಶಾಂತೇಗೌಡ. ಕುರುಬಕೋಟವೂ ಕೂಡ ಆಗುತ್ತೆ, ಮಹಿಳೆ ಅನ್ನೋದಕ್ಕೆ ಮಹಿಳೆಯೂ ಕೂಡ ಆಗುತ್ತೆ. ಆದರೆ ವಿಧಾನ ಪರಿಷತ್ತಲ್ಲಿ 2 ಸದಸ್ಯರುಗಳು ಯಾರು ಮಂತ್ರಿಗಳಾಗ್ತಾರೆ ಅವರಿಬ್ರು ಕೂಡ ಕುರುಬಕೋಟದಿಂದಲೇ. ಆದರೆ ಹೇಗೆ? ಈ ಪ್ರಶ್ನೆ ಇದೆ. ಮತ್ತು ಕುರುಬ ಸಮುದಾಯಕ್ಕೇನೆ ಕೊಡೋದಕ್ಕೆ ಮುಂದಾದ್ರೆ ಆಗ ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ. ಯಾಕಂದ್ರೆ ಅವರು ಬಸವರಾಜ ಶಿವಣ್ಣನವರು, ಅದೇ ಸಮುದಾಯದ ಬಸವರಾಜ ಶಿವಣ್ಣನವರ ಪರವಾಗಿ ಅವರು ಬ್ಯಾಟ್ ಮಾಡ್ತಿರುವಾಗ ಅವರು ಈಗ ಒಪ್ಕೊಳ್ತಾರ ಅನ್ನೋಂಥ ಪ್ರಶ್ನೆ ಇದೆ. ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಇಲ್ಲಿ ರೇಸ್ನಲ್ಲಿರುವಂತಹ ಇನ್ನೋರ್ವ ಶಾಸಕಿ, ಅವರು ಕೂಡ ಮಂತ್ರಿ ಆಗುವಂತಹ ಅವಕಾಶ ಸಿಗುತ್ತಾ ನೋಡಬೇಕು. ಇವರಲ್ದೇನೆ ಇನ್ನೂ 2 ಇರುವಂಥದ್ದು. ಅದರಲ್ಲಿ ಒಬ್ರು ಮೂಡಿಗೆರೆಯ ಶಾಸಕಿಯಾಗಿರುವಂತಹ ನಯನಾ ಮೋಟಮ್ಮ ಅವ್ರಿಗೂ ಕೂಡ ಈ ರೇಸ್ನಲ್ಲಿದ್ದಾರೆ. ಮತ್ತು ಖನೀಜ್ ಫಾತಿಮಾ ಅವರನ್ನ, ಕಲಬುರಗಿ ಉತ್ತರ ಕ್ಷೇತ್ರದ ಶಾಸಕಿ ಖನೀಜ್ ಫಾತಿಮಾ, ಇವರಲ್ಲಿ ಯಾರನ್ನ ಮಂತ್ರಿ ಮಾಡಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ಇದ್ದೇ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.